ಹೊಸ ಬಟ್ಟೆ ಕೊಡ್ತೀನಿ. ಅದ್ರ ಅವಶ್ಯಕತೆ ಇಲ್ಲ. ನೀವು ಬಟ್ಟೆ ಕೊಡ್ಸೋದು ಆಮೇಲೆ ಆ ಸಾಲನ್ ವಾಪಸ್ ಕೇಳೋದು ಯಾಕ್ ಬೇಕು? ಸಾಲ ಅಂತ ಯಾಕೆ ಅನ್ಕೋತಿಯಾ? ಗಿಫ್ಟ್ ಅಂತ ಅನ್ಕೋ. ಈ ಸ್ವಾತಿ ಹಾಗೆಲ್ಲ ಹೌದು, ಬೇಕಂತ ಜಾಸ್ತಿ ಸಾಲ ಕೊಟ್ಟು ನನ್ನ ಪರ್ಮನೆಂಟ್ ಆಗಿ ಇಲ್ಲೇ ಇರೋ ತರ ಮಾಡ್ತಿದ್ದೀರಾ ಹೇಗೆ? ಅಷ್ಟೆಲ್ಲ ಸೀನಿಲ್ಲ ಬಿಡು, ಏನೋ ಪಾಪ ಅಂತ ಹೇಳ್ದಪ್ಪ. ಹಲೋ, ಇದನ್ನೇ ಬೇಡ ಅಂತಿರೋದು. ಈ ಪಾಪ ಗೀಪ ಎಲ್ಲ ಬೇಡ. ಒಂದೊತ್ತು ಊಟ ಇಲ್ಲ ಅಂದ್ರೂ ನಾ ಆರಾಮಾಗಿರ್ತೀನಿ. ಅದ್ರ ಸ್ವಾಭಿಮಾನ ಬಿಟ್ಟು ಯಾವತ್ತೂ ಈ ಸ್ವಾತಿ ಬದುಕಲ್ಲ. ಓ, ಸ್ವಾಭಿಮಾನಕ್ಕೋಸ್ಕರ ನೀನು ಊಟ ಬೇಕಾದ್ರೂ ಬಿಡ್ತೀಯ? ಇಲ್ಲೇ ವಿಚಾರ. ಆಕ್ಚುಲಿ ನಾನು ಯಾಕೆ ಬಂದೆ ಗೊತ್ತಾ? ಅಜ್ಜಿ ಹೊತ್ತು ತುಂಬಾ ವೆರೈಟಿ ಫುಡ್ ಮಾಡಿದ್ರು. ಅವರು ಸ್ವಾದಿನ ಕರಿಯಪ್ಪ ಹೊಟ್ಟೆ ಹಸ್ಕೊಂಡಿರ್ತಾವೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಬಂದೆ. ನೀನ್ ನೋಡಿದ್ರೆ ಸ್ವಾಭಿಮಾನನೇ ಎಲ್ಲ ಊಟನೂ ಬೇಡ ಅಂತಿದ್ಯಾ? ಇದನ್ನ ಅಜ್ಜಿಗೂ ಹೇಳ್ತೀನಿ, ಅವಳಿಗೆ ಊಟ ಬೇಡ ಅಂತ. ಅದೇನೋ ಸ್ವಾಭಿಮಾನ ಅಂತಿದ್ಯಾನ, ಅದ್ರಲ್ಲಿ ಹೊಟ್ಟೆ ತುಂಬಿಸ್ಕೊ. ಎಷ್ಟು ವೆರೈಟಿ ಫುಡ್ ಇದೆ ಗೊತ್ತಾ? ವೀಟ್ ಬೇರೆ ಮಾಡಿದ್ದಾರೆ. ಒಳ್ಳೆ ಊಟ ತಿನ್ನಕ್ಕೂ ಬರ್ದಿರ್ಬೇಕು. ಅಪ್ಪ ಏನ್ ಮಾಡ್ತಿದ್ದೀರಾ? ಅದು ಅಲ್ದೆ ಇಷ್ಟ ಚೆನ್ನಾಗಿ ರೆಡಿ ಆಗಿದ್ದೀರಾ? ನಾನು ದೇವಸ್ಥಾನದ ಪ್ರೆಸಿಡೆಂಟ್ ಆಗೋನಲ್ವಾ, ಗತ್ತು ಗಾಂಭೀರ್ಯ ಹೇಗಿರ್ಬೇಕು ಅಂತ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅಪ್ಪ ನೀವು ರಾಜನ್ ತರ ಇದ್ದೀರಾ ಅಪ್ಪ, ನೀವು ಪ್ರಾಕ್ಟೀಸ್ ಬೇಕಾ? ಅದು ನಿಜ ಅನ್ನು. ನಮಸ್ಕಾರ ಪಶುಪತಿ. ಓ, ಬನ್ನಿ 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 ಬನ್ನಿ. ಚೆನ್ನಾಗಿದ್ದೀರಾ? ಏನು ಇಷ್ಟು ದೂರ ಹುಡ್ಕೊಂಡ್ ಬಂದ್ಬಿಟ್ಟಿರಲ್ಲ? ಏನಪ್ಪ ಹಿಂಗ್ ಕೇಳ್ತಾ ಇದ್ಯಾ? ಮುಂದಿನ ವಾರ ನಮ್ಮೂರ ಜಾತ್ರೆ, ಅದ್ರ ತಯಾರಿ ಬಗ್ಗೆ ಮಾತಾಡೋಣ ಅಂತ ಬಂದ್ವಿ. ಈ ಸಲ ದೇವಸ್ಥಾನಕ್ಕೆ ವಿಶೇಷವಾದ ಹೂವಿನ ಅಲಂಕಾರ ಮಾಡಿಸ್ಬೇಕು ಅನ್ಕೊಂಡಿದೀವಿ. ಹಾಗೆ ಜಾತ್ರೆಗೆ ಕಳಸ ತರಬೇಕು, ಮಡಕೆ ಹೊಡಿಬೇಕು. ಇವಕ್ಕೆಲ್ಲ ನಿಮ್ ಸಹಕಾರ ಬೇಕೇ ಬೇಕು. ಅದಕ್ಕೇನಂತೆ, ದೇವಸ್ಥಾನದಕ್ಕೆ ನನ್ ಸಹಕಾರ ಇಲ್ಲ ಅಂತೀನಾ? ನಾ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತೀನಿ. ನೀನ್ ಸಪೋರ್ಟ್ ಕೊಡ್ತೀಯ ಅಂತ ಗೊತ್ತಪ್ಪ, ಆದ್ರೆ ಎಲ್ಲಾ ಕೆಲ್ಸನೂ ಮುಂದೆ ನಿಂತು ಪ್ರೆಸಿಡೆಂಟೇ ಮಾಡ್ಬೇಕು. ನಮ್ ಪ್ರೆಸಿಡೆಂಟ್ ಪಾತಿಯವರು ಬೆಂಗಳೂರಲ್ಲಿದ್ದಾರೆ. ಅವ್ರ ಮನೆಯವರು ನಿಮ್ ಸಂಬಂಧಿಕರಂತೆ. ಹೌದಾ? ನೀವ್ ನಮ್ ಜೊತೆಲೆ ಸ್ವಾತಿ ಮನೆ ಬಂದು ಅವ್ರನ್ನ ಜಾತ್ರೆಗೆ ಬರೋದಕ್ಕೆ ಕರ್ಬಿಟ್ಟು ಬರ್ಬೇಕು. ನೀವ್ ನಮ್ ಜೊತೆನೆ ಬಂದ್ರೆ ಅನುಕೂಲ ಆಗ್ತಿತ್ತು. ಬರ್ತೀರಲ್ಲ ಪಶುಪತಿ ಅವರೇ? ನಾವೆಷ್ಟೇ ಸೇವೆ ಮಾಡಿದ್ರು ಪ್ರೆಸಿಡೆಂಟ್ ಅವರು ನಮ್ ಮುಂದೆನೇ ಇರ್ಬೇಕು. ನಾವು ಒಂಥರ ಅವ್ರು ಹೆಲ್ಪರ್ ಇದ್ದಂಗೆ. ಅದಕ್ಕೇನಂತ, ಬರೋಣ ಬಿಡಿ. ನಾವೇನ್ ಬರ್ತೀವಿ ಪಶುಪತಿ. 3 ಕಾಸಿನ ಹುಡುಗಿ ಪ್ರೆಸಿಡೆಂಟ್ ಅಂತೆ. ನಾವೆಲ್ಲ ಅವಳು ಹೇಳಿದಂಗೆ ಕೇಳೋ ಹೆಲ್ಪ್ ಪರ್ಸನ್. ಅಯ್ಯೋ, ಸ್ವಾಭಿಮಾನ ಅಂತ ಬಿಲ್ಡಪ್ ಕೊಟ್ಟು ಉಪವಾಸ ಮಲ್ಗಂಗಾಯ್ತಲ್ಲಪ್ಪ. ತುಂಬಾ ಹೊಟ್ಟೆ ಹಸಿತಿದೆ. ಏನ್ ಮಾಡ್ಲಿ? ಛೆ, ನೀರು ಖಾಲಿ ಆಗೋಗಿದೆ. ಅಡ್ಗೆ ಮನೆಯಲ್ಲಿ ತಿನ್ನಕ್ಕೆ ಏನಾದ್ರೂ ಇದ್ದೇ ಇರುತ್ತೆ. ಅಲ್ಲಿ ನೋಡೋಣ. ಸ್ವಾಭಿಮಾನಿಗೆ ದೊಡ್ಡ ನಮಸ್ಕಾರ. ಓಯ್, ಸ್ವಾಭಿಮಾನಕ್ಕೋಸ್ಕರ ಊಟ ಬೇಕಾದ್ದು ಬಿಡ್ತೀನಿ. ನನಗೆ ಸ್ವಾಭಿಮಾನನೇ ಮುಖ್ಯ. ಸ್ವಾಭಿಮಾನ ಅಂದ್ರೆ ಹಾಗೆ ಹೀಗೆ ಅಂತ ದೊಡ್ಡದಾಗಿ ಭಾಷಣ ಮಾಡಿದ್ರು. ಅದ್ ಯಾರು ಅಂತ ನಿನಗೇನಾದ್ರು ಗೊತ್ತಾ? ನಾನೇನ್ ತಿನ್ನೋದಕ್ಕೋಸ್ಕರ ಬರ್ಲಿಲ್ಲ, ನೀರ್ ಕುಡಿಯೋದಕ್ ಬಂದಿತ್ತು. ಹೌದಾ? ಬಲ್ ನೀರ್ ಕುಡಿಗೋಸ್ಕರ ಬಂದ? ನೀವೇನು ಮಧ್ಯರಾತ್ರಿ ಸ್ಪೈ ತರ ನಿಂತಿದ್ದೀರಾ? ಏನ್ ಮಾಡೋದು? ನೀನ್ ಈ ಮನೆ ಬಂದ್ಮೇಲೆ ನಾನು ಎಲ್ಲಾ ಕೆಲಸ ಮಾಡ್ಬೇಕಾಗಿದೆ. ಅದು 1 ನಿಮಿಷ ಇರು, ಏನಾದ್ರು ಇದೆಯೋ ಅಂತ ನೋಡ್ತೀನಿ. ಎಲ್ಲ ಖಾಲಿ ಆಗಿದೆ ನೋಡು, ಏನೂ ಇಲ್ಲ. ಅದನ್ನು ಕೈ ಮಾಡಿಟ್ಟಿದಾರಾ? ಫ್ರಿಜ್ ಅಲ್ಲಿ ಮಿಕ್ಕಿದ್ದು ಪಕ್ಕಿದ್ದು ಏನಾದ್ರು ಇದೆ ಅನ್ಸುತ್ತೆ ನೋಡು. ನನಗೇನು ಬೇಕಾಗಿಲ್ಲ. ನಿಮ್ ಮಾತೆ ನನ್ ಹೊಟ್ಟೆ ತುಂಬಿಸಿದೆ, ಸಾಕು. ಸ್ವಾಭಿಮಾನಿ, ಸಾರಿ ಕೇಳು. ಸಾರಿನಾ? ನಾನು ಅಥವಾ ನಿಮ್ಗೆ? ಈ ದುರಹಂಕಾರಕ್ಕೆ ಏನು ಕಮ್ಮಿ ಇಲ್ಲ. ನರ್ಸು ನಿನ್ ಸ್ವಾಭಿಮಾನ ಎಲ್ಲೂರು ನಡೆಯುತ್ತೆ ಅಂತ ನಾನು ನೋಡ್ತೀನಿ. ಮಂಜಕ್ಕ, ತಿಂಡಿಗೆ ರೆಡಿ ಮಾಡಿದ್ರಾ? ಇನ್ನ ಇಲ್ಲಕ್ಕ, ಇನ್ನೊಂದ್ 10 ಗಂಟೆ ಮಾಡಿ. ಸರಿ ಅಕ್ಕ, ಒಂಚೂರು ಬೇಗ ಮಾಡ್ಬಿಡಿ. ಸರಿ. ತಾತ, ಏನ್ ತಾತ ವಾಕಿಂಗ್ ಹೋಗ್ದಿರಾ ಒಬ್ರೇ ಕೂತಿದ್ದೀರಾ? ಇಲ್ಲಮ್ಮ ಸ್ವಾತಿ, ನನಗೆ ಒಬ್ನೇ ವಾಕಿಂಗ್ ಹೋಗಿ ಅಭ್ಯಾಸ ಇಲ್ಲ. ನನ್ನ ಒಬ್ಬ ಫ್ರೆಂಡು ಅಮೆರಿಕಕ್ಕೆ ಹೋಗಿದಾರೆ ಮಗನ್ ನೋಡಕ್ಕೆ ಅಂತ. ಇನ್ನೊಬ್ಬ ಫ್ರೆಂಡ್ಗೆ ಜ್ವರ, ಮತ್ತೊಬ್ಬಂಗೆ ಕೆಲ್ಸ ಇದೆಯಂತೆ, ಬರಲ್ಲ ಅಂದ. ಹೀಗಾಗಿ ಇವತ್ತು ವಾಕಿಂಗ್ ಹೋಗಿಲ್ಲ. ಅಲ್ಲ ತಾತ, ಫ್ರೆಂಡ್ ಇಲ್ದಿರೋ ಒಂದ್ ದಿವಸನೂ ವಾಕಿಂಗ್ ಹೋಗಲ್ವಾ? ಇದೊಳ್ಳೆ ಕಥೆ ಆಯ್ತಲ್ಲ. ಇವ್ರು ಕಾಫಿ ಕುಡಿಯಕ್ಕೆ ಇಲ್ಲಿಂದ ಮಲ್ಲೇಶ್ವರಂವರೆಗೂ ಫ್ರೆಂಡ್ ಜೊತೆ ಹೋಗ್ತಾರೆ. ಅಂತವ್ರು ಫ್ರೆಂಡ್ ಇಲ್ದಲೆ ಹೋಗ್ತಾರಾ? ತಾತ, ಫ್ರೆಂಡ್ ಇಲ್ಲ ಅಂದ್ರೆ ಏನಂತೆ? ಅಜ್ಜಿ ಇದಾರಲ್ಲ, ಅವರು ನಿಮ್ ಬೆಸ್ಟ್ ಫ್ರೆಂಡ್ ತಾನೆ, ಕರ್ಕೊಂಡ್ ಹೋಗಿ. ಬೇಡ 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 ತಾಯಿ, ಅವ್ರ ಜೊತೆ ಹೋದ್ರೆ ಹರೇ ಕತೆ ಎಲ್ಲ ಹೇಳಿ ನನ್ ತಲೆ ತಿಂತಾರೆ. ಇವ್ ಮಾತ್ ನಂಬೇಡಮ್ಮ. ಇವ್ ಮಾತಾಡೋಕ್ ಶುರು ಮಾಡಿದ್ರೆ ಸಾಕಮ್ಮ ಅನ್ಬೇಕು. ಅಂತದ್ರಲ್ಲಿ ನಾವೇ ಹೇಳ್ತಾರ. ಸಾಕು ಸಾಕು ನಿಮ್ ಕೋಳಿ ಜಗಳ. ಇವಾಗೇನು ನಿಮಗ್ ವಾಕಿಂಗ್ ಕಂಪ್ನಿ ತಾನೇ ಬೇಕು? ನಾನ್ ಬರ್ತೀನಿ, ನಡೀರಿ. ಹೌದಾ? ನೀನ್ ಬರ್ತೀಯಾ? ಸರಿ, ಹಾಗಾದ್ರೆ ನಡಿ ಹೋಗೋಣ. ಸ್ವಲ್ಪ ಸರಿ, ಫೋನ್ ಒಳಗಿಟ್ಟಿದೀನಿ, ತಗೊಂಡ್ ಬರ್ತೀನಿ. ತಾತ, ಫೋನ್ ಎಲ್ಲ ಡಿಸ್ಟರ್ಬೆನ್ಸ್, ಅದನ್ನ ತಗೊಂಡೋಗಂಗಿಲ್ಲ. ನೋಡಿ, ನನ್ ಫೋನು ಇಲ್ಲೇ ಇಡ್ತೀನಿ. ಬನ್ನಿ ಹೋಗೋಣ. ಹುಷಾರು, ಬೇಗ ಬಂದ್ಬಿಡಿ. ಓಕೆ. ಸರಿಯಾಗಿದೆ, ತಾತ ಮೊಮ್ಮಗಳ ಜೋಡಿ. ಗೀತಾ, ಓಯ್ ಅಜ್ಜಿ, ಏನೇ ಅವಾಗಿದ್ದ ಬರೆಯೋದು ಗೀಚೋದು ಮಾಡ್ತಾ ಇದೀಯಾ? ಲೆಕ್ಕ ಅಜ್ಜಿ, ಲೆಕ್ಕ ಮಾಡ್ತಾ ಇದ್ದೀನಿ. ಯಾವ್ದಾದಕ್ಕೆ ಎಷ್ಟೆಷ್ಟು ಖರ್ಚಾಯ್ತು, ಯಾವ್ದ್ರಲ್ಲಿ ಎಷ್ಟು ಉಳಿಸ್ಬಹುದು ಅಂತ ಲೆಕ್ಕ ಹಾಕ್ತಾ ಇದ್ದೀನಿ. ನಮ್ ಮನೇಲಿ ದುಡಿಯೋರ್ ಕಮ್ಮಿ ಆಗಿದ್ದಾರೆ, ತಿನ್ನೋರ್ ಜಾಸ್ತಿ ಆಗಿದ್ದಾರೆ. ದುಡ್ಡು ಉಳಿಸೋದ್ರೆ ಎಲ್ಲಿಂದ ಉಳಿಸೋದೆ? ಹಾಗೆ ಹೇಳ್ಕೊಂಡ್ ಕುತ್ಕೊಂಡ್ರೆ ಆಗುತ್ತಾ ಅಜ್ಜಿ? ಇವಾಗ ನಮ್ ಮನೆ ಬಿಡಿಸ್ಕೊಳ್ಳೋದಕ್ಕೆ, ಮೇಘನ್ ಕಾಲೇಜ್ಗೆ, ಇದೆಲ್ಲದಕ್ಕೂ ದುಡ್ಡು ಹೊಂದಿಸ್ಬೇಕು. ಗೀತಾ, ಅಷ್ಟೊಂದು ಯೋಚನೆ ಮಾಡ್ಬೇಡ್ವೆ. ಎಲ್ಲಾರು ಸೇರ್ಕೊಂಡು ಏನಾದ್ರೂ ಒಂದ್ ಮಾಡೋಣ ಬಿಡು. ಹಾಗಲ್ಲ ಅಮ್ಮ, ಇವಾಗ ನಾನ್ 100 ರೂಪಾಯಿ ಉಳ್ಸಿದ್ರು
ಅದ್ ಮುಂದೆ ಎಷ್ಟು ಉಪಯೋಗ ಆಗುತ್ತೆ ನಿನಗೆ ಗೊತ್ತಾ? ನೋಡಿ, ಇನ್ಮೇಲಿಂದ ಹೊರಗಡೆಯಿಂದ ಬರೋ ತಿಂಡಿ, ಐಸ್ ಕ್ರೀಮು ಎಲ್ಲದನ್ನು ಬಂದ್ ಮಾಡ್ಬೇಕು. ಅದಕ್ಕಾಗೋ ಖರ್ಚಲ್ಲಿ 1 ವಾರಕ್ಕಾಗೋಷ್ಟು ತರಕಾರಿ ತರ್ಬೋದು ಮನೆಗೆ. ತಗೋಜ್ಜಿ. ಅಜ್ಜಿ ಕೇಳಿದ್ದಲ್ಲ, ಬಿಸಿ ಬಿಸಿ ಬೋಂಡ ತಗೊಂಬ ಅಂತ. ಹಾರೋಗ್ಬಿಡತ್ತೆ, ತಗೋ ಅಜ್ಜಿ. ಪಿನ್ನಜ್ಜಿ ಆರೋಗ್ಬಿಡತ್ತೆ. ಅಜ್ಜಿ, ನಾನಿಲ್ ದುಡ್ಡು ಹೇಗ್ ಉಳಿಸ್ಬೇಕು ಅಂತ ಲೆಕ್ಕ ಹಾಕೊಂಡ್ ಕೂತಿದ್ರೆ ನೀನ್ ನಿನ್ ಮೊಮ್ಮಗನ ಹತ್ರ ಬೋಂಡ ಬಜ್ಜಿ ಎಲ್ಲ ತರ್ಸ್ಕೊಂಡ್ ತಿಂತಾ ಇದ್ಯಾ? ಗೀತಾ, ಅಜ್ಜಿ ಮನೆ ದೊಡ್ಡೋರು ಕಣೆ. ಏನೋ ಒಂದ್ ತಿನ್ನಕ್ ಆಸೆ ಪಟ್ರೆ ಅದಕ್ಕೆ ಈ ತರ ಮಾತಾಡೋದು. ಈಗ ಏನಾಯ್ತು ಅಂತ ಕೋಪ ಮಾಡ್ಕೊಂತಿದ್ಯಾ ಗೀತಾ? ಅಜ್ಜಿ ಏನಿಗ್ ಬೋಂಡ ತಿನ್ಬಾರ್ದು? ಎಲ್ರೂ ನಾನ್ ಹೇಳೋದ್ನ ಸ್ವಲ್ಪ ಕೇಳಿಸ್ಕೊಳ್ಳಿ. ನಮ್ ಮನೇಲಿ ಇವಾಗ ಬೇಕಾದಷ್ಟು ಜವಾಬ್ದಾರಿಗಳಿದೆ. ನಮ್ ಮನೆ ಬಿಡಿಸ್ಕೋಬೇಕು, ಮೇಘ ಪ್ರೀತಿಗೆ ಓದಿಸ್ಬೇಕು, ಇದಕ್ಕೆಲ್ಲ ದುಡ್ಡು ಹೊಂದಿಸ್ಕೋಬೇಕು. ಅದಕ್ಕೋಸ್ಕರ ನಮ್ ಚಿಕ್ಕ ಪುಟ್ಟ ಆಸೆಗಳನ್ನೆಲ್ಲ ಬಿಡ್ಲೇಬೇಕಾಗತ್ತಮ್ಮ. ಗೀತಾ, ಅದ್ ನಮ್ಗೂ ಅರ್ಥ ಆಗುತ್ತೆ ಕಣೆ. ಹಾಗಂತ ಊಟ ತಿಂಡಿಗೂ ಲೆಕ್ಕ ಹಾಕ್ತಾರೇನೆ? ಹೌದು ಅಮ್ಮ, ಎಲ್ಲದಕ್ಕೂ ಲೆಕ್ಕ ಹಾಕ್ಲೇಬೇಕು. 1 ಲಕ್ಷ ಆಗ್ಬೇಕು ಅಂದ್ರೆ 1 ರೂಪಾಯಿನೂ ಹೇಗ್ ಕೂಡಿಡ್ಬೇಕು ಅಂತ ಅಪ್ಪ ಚೆನ್ನಾಗೆ ಹೇಳ್ಕೊಟ್ಟಿದ್ದಾರೆ. ಈ ವಿಚಾರದಲ್ಲಿ ನಾನ್ ಯಾರ್ ಮಾತನ್ನು ಕೇಳಲ್ಲ. ಯಾರ್ ಏನ್ ಅನ್ಕೊಂಡ್ರು ಪರವಾಗಿಲ್ಲ. ನನಗ್ ನಮ್ ಮನೆ ಮತ್ತೆ ನನ್ ತಂಗಿಯರ ಎಜುಕೇಶನ್ನೇ ಮುಖ್ಯ. ಗೀತಾ, ಗೀತಾ ನಿನ್ಕೋ ಗೀತಾ. ಮತ್ತೆ ನೀವ್ ಬೇಜಾರ್ ಮಾಡ್ಕೋಬೇಡಿ. ಗೀತಾ ಹೇಗೆ ಅಂತ ನಿಮ್ಗೆ ಗೊತ್ತಲ್ವಾ? ಮನೆ ಖರ್ಚು ಜಾಸ್ತಿ ಆಗ್ತಿದೆ, ಅವ್ರಿಬ್ಬರನ್ನು ಓದಿಸ್ಬೇಕು. ಅದಕ್ಕೆ ಈ ತರ ಒರಟಾಗಿ ಮಾತಾಡ್ತಾ ಇದ್ದಾಳೆ. ಅವಳು ಹೇಳ್ತಾ ಇರೋದು ನಿಜಾನೇ ಅತ್ತೆ. ಇನ್ಮೇಲೆ ಮನೆ ಖರ್ಚಿನ ನಾವು ಸ್ವಲ್ಪ ಕಮ್ಮಿ ಮಾಡ್ಬೇಕು. ಅವಳದ್ ನಾನ್ ಹೇಳ್ತೀನಿ, ಇರಿ ನಾನೇ ನಿಮ್ಗೆ ಬಿಸಿ ಬಿಸಿ ಬೋಂಡ ಮಾಡ್ಕೊಡ್ತೀನಿ. ಭವನೆ, ಏನ್ ಮಾಡ್ತಿದ್ಯಾ? ಕಾಣಿಸ್ತಿಲ್ವಾ? ಪೂಜೆ ಮಾಡ್ತಾ ಇದ್ದೀನಿ. ಎಲ್ಲಿನ್ ಗಂಡ? ಇಬ್ರು ವಾಕಿಂಗ್ ಹೋಗಿದ್ದಾರೆ. ಯಾರಿಬ್ರು? ಸ್ವಾತಿನು ಮತ್ತೆ ಇವ್ರು. ಇವ್ದೇ ಸ್ಪೆಷಲ್. ಸ್ಪೆಷಲ್ ಏನಿಲ್ಲ, ಇವತ್ತು ಇವ್ರ ಫ್ರೆಂಡ್ಸ್ ಯಾರು ವಾಕಿಂಗ್ ಬರ್ಲಿಲ್ವಂತೆ. ವಾಕಿಂಗ್ ಹೋಗಲ್ಲ ಅಂತ ಮನೇಲೆ ಕೂತಿದ್ರು. ಸ್ವಾತಿ ಬಂದು ಯಾಕೆ ಹೋಗಲ್ಲ, ಬನ್ನಿ ನಾನ್ ನಿಮ್ ಕಂಪ್ನಿ ಕೊಡ್ತೀನಿ ಅಂತ ಜೊತೆ ಕರ್ಕೊಂಡು ಹೋದ್ಲು. ಅಷ್ಟೇ. ಟ್ಯಾಬ್ಲೆಟ್ ತಗೊಂಡಿರ್ತಾನೆ. ಟ್ಯಾಬ್ಲೆಟಾ? ತಗೊಂಡಿಲ್ಲ ಕಣೋ, ಟೆನ್ಷನ್ ಮಾಡ್ಕೋಬೇಡ, ಬಂದ್ ತಗೋತಾರೆ. ಫ್ರೆಂಡ್ಸ್ ಜೊತೆ ಹೋಗಿದ್ರೆ ಟೆನ್ಷನ್ ಆಗ್ತಿರ್ಲಿಲ್ಲ. ಹೋಗಿರ್ಲಿ ಇವ್ರ ಜೊತೆ ಏನಾದ್ರು ತಿನ್ಸ್ಕೊ ಕರ್ಕೊಂಡ್ ಬರ್ತಾಳೆ. ಇರು ಬಂದೆ, ಕಾಫಿ ಮಾಡ್ಕೊಡ್ತೀನೋ? ಆಮೇಲೆ ಕುಡಿತೀನಿ ಹೋಗು. ಹುಚ್ಚುಡ್ಗ. ಯಾಕಮ್ಮ ಸ್ವಾತಿ ನಿಂತ್ಬಿಟ್ಟೆ? ತಾತ, ಇಡ್ಲಿ ವಡೆ ವಾಸನೆ ಗಮ್ ಅಂತಿದೆ. ಬೇರೆ ಹಸಿತಿದೆ ತಾತ. ಇಲ್ಲ ತಿಂಡಿ ತಿನ್ಕೊಂಡು ಹೋಗೋಣ? ಬೇಡಮ್ಮ, ನಾನು ರೋಡ್ ಸೈಡ್ ಅಲ್ಲಿ ಯಾವತ್ತೂ ತಿಂದಿಲ್ಲ. ಯಾವತ್ತೂ ತಿಂದಿಲ್ಲ ಅಂದ್ರೆ ಏನಾಯ್ತು? ಇವತ್ತು ತಿನ್ಕೊಂಡು ಹೋಗೋಣ ಬನ್ನಿ. ಬೇಡಮ್ಮ, ವಂಶಿಗೆ ಗೊತ್ತಾದ್ರೆ ದೊಡ್ಡ ರಂಪಾಟನೆ ಮಾಡ್ಬಿಡ್ತಾನೆ. ತಾತ, ನಾವ್ ಇಲ್ಲಿ ತಿಂದ್ರೆ ವಂಶ ಅವ್ರಿಗೆ ಹೇಗ್ ಗೊತ್ತಾಗತ್ತೆ? ಪ್ಲೀಸ್ ತಾತ, ಇಲ್ಲೇ ತಿಂಡಿ ತಿನ್ಕೊಂಡು ಹೋಗೋಣ ಪ್ಲೀಸ್. ಅಣ್ಣ, ತಿಂಡಿಗೆ ಏನೇನಿದೆ? ಇದು ಚಿತ್ರಾನ್ನ, ದೋಸೆ ಇದೆ ಅಮ್ಮನ. ತಾತ, ಇಡ್ಲಿ ಓಕೆನಾ? ಹಾ, 8 ಇಡ್ಲಿ. ವಡೆನೂ ಹಾಕಿ. ಸ್ವಾತಿ, ಯಾಕಮ್ಮ ಅಷ್ಟೊಂದು ಗಡಿಬಿಡಿ ತಿಂತದ್ದೆಯ? ಕೂತು ನಾನು ತಿನ್ನು ಬಾ. ಪರವಾಗಿಲ್ಲ ತಾತ, ನಾನ್ ರಾತ್ರಿ ಊಟ ಮಾಡಿಲ್ಲ, ತುಂಬಾ ಹೊಟ್ಟೆ ಸಿರಿದ. ಆಯ್ತಾ ನಿನ್ಗೊಂದು ತಿಂತಿದ್ದೀನಿ. ಪರವಾಗಿಲ್ಲ ಬಾಮ್ಮ, ಕೂತು ನಿಧಾನಕ್ಕೆ ತಿನ್ನು. ತಾತ ಸಕ್ಕತ್ತಾಗಿದೆ, ನೀವು ತಿನ್. ಯಾಕೋ ತಟ್ಟೆ ಕೆತ್ಕೊಂಡೆ? ಏನ್ ಮಾಡ್ತಿದ್ದೆ ನೀನು? ಪ್ರತಿ ಕ್ಷಣ ನೀನು ಎಷ್ಟು ಕಾನ್ಶಿಯಸ್ ಆಗಿ ನೋಡ್ಕೋತೀನಿ ನಾನು. ಹೀಗೆಲ್ಲ ಮಾಡ್ತೇನೆ ನೀನು? ಇಲ್ಲೆಲ್ಲ ಬಂದ್ ತಿಂತೀಯ? ಒಂದಿನ ತಿಂದ್ರೆ ಏನು ಆಗಲ್ಲ ಕಣೋ. ಒಂದಿನನೇ ಎಲ್ಲ ಆಗೋದು. ನೋಡು, ಸ್ವಲ್ಪ ಅಕ್ಕಪಕ್ಕ ನೋಡು, ಹೈಜಿನ್ ಆಗಿದೆಯಲ್ವ ಅಂತ. ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾವ ಜವಾಬ್ದಾರಿ? ಅಂದಾಗೆ ತಿಂಡಿಯಿಂದ ಮುಂಚೆ ಒಂದ್ ಟ್ಯಾಬ್ಲೆಟ್ ತಗೋಬೇಕು. ತಗೊಂಡಿದ್ಯಲ್ವೋ? ಮರ್ತೋಯ್ತು ಬಾ. ವಂಶ ಅವ್ರೆ, ಪಾಪ ಅವ್ರಿಗೇನು ಹೇಳ್ಬೇಡಿ. ಅವ್ರು ಬೇಡ ಅಂದ್ರು ನಾನೇ ಫೋರ್ಸ್ ಮಾಡಿದ್ದು. ಕರೆಕ್ಟ್, ಅವ್ರಿಗಲ್ಲ ನಿನಗ್ ಬೈಬೇಕು. ಅವ್ರ ಹೆಲ್ತ್ ಇಶ್ಯೂ ಬಗ್ಗೆ ಗೊತ್ತು ತಾನೆ. ಅದು ಯಾಕೆ ಕರ್ಕೊಂಡ್ ಬಂದಿದ್ಯಾ? ಯಾಕೆ ಈ ತರ ತಿಳಿಸ್ತೀಯಾ? ಸ್ವಲ್ಪ ಬುದ್ಧಿನಿಲ್ವ? ಹೋಗಿ ಬಿಡೋ ವಂಶಿ, ಅವಳು ಯಾಕೋ ಬೈತೀಯ. ಆಕ್ಚುಲಿ ನಾನು ವಾಕಿಂಗ್ ಹೋಗಲ್ಲ, ಫ್ರೆಂಡ್ಸ್ ಯಾರು ಜೊತೆ ಇಲ್ಲ ಅಂತ ಹೇಳಿ ಮನೇಲೆ ಕೂತಿದ್ದೆ. ಬೇಜಾರಾಗಿ ಸ್ವಾತಿನೇ ಬಂದು ನಾನ್ ಕಂಪ್ನಿ ಕೊಡ್ತೀನಿ ಬನ್ನಿ ಹೋಗೋಣ ಅಂತ ಕರ್ಕೊಂಡ್. ಸಾರಿ ವಂಶ ಅವ್ರೆ. ನಿನ್ ಸಾರಿನ ನೀನ್ ಹಿಡ್ಕೊ. ನಿನ್ ಮನೆ ಬಾ, ವಿಚಾರಿಸ್ಕೋತೆ. ಗಾಡಿ ನೀನ್ ಬಾ. ಬಿಡು, ಏನು ಆಗಿಲ್ವ? ಬಾ ಸುಮ್ಮನೆ. ಏನಪ್ಪಾ ಬೆಳಗ್ನೆ ಕಾಲ್ ಮಾಡಿದಿರಾ? ಮುಂದಿನ ವಾರ ನಮ್ಮೂರ ಜಾತ್ರೆ, ಅದ್ರ ತಯಾರಿ ಬಗ್ಗೆ ಮಾತಾಡೋಣ ಅಂತ ಬಂದ್ವಿ. ಎಲ್ಲಾ ಕೆಲ್ಸನೂ ಮುಂದೆ ನಿಂತು ಪ್ರೆಸಿಡೆಂಟೇ ಮಾಡ್ಬೇಕು. ನೀವ್ ನಮ್ ಜೊತೆಲೆ ಸ್ವಾತಿ ಮನೆಗ್ ಬಂದು ಅವ್ರನ್ನ ಜಾತ್ರೆಗೆ ಬರೋದಕ್ಕೆ ಕರ್ಬಿಟ್ ಬರ್ಬೇಕು. ಆ ಸ್ವಾತಿಗೆ ಪ್ರೆಸಿಡೆಂಟ್ ಜಾಗನ ನಾನು ಬಿಟ್ಕೊಡಕ್ಕೆ ಸ್ವಲ್ಪ ಟೈಮ್ ಕೊಡೋಣ ಅನ್ಕೊಂಡಿದ್ದೆ. ಇನ್ ಕಾಯ್ತಾ ಕೂತ್ರೆ ಆಗೋದಿಲ್ಲ ಮಗಳೇ, ಏನಾದ್ರೂ ಮಾಡ್ಲೇಬೇಕು. ಏನ್ ಮಾಡ್ಬೇಕು ಅಂತ ಹೇಳಿಯಪ್ಪ. ಏನಿಲ್ಲ ಮಗಳೇ, ಆ ಸ್ವಾತಿ ವಿಲವಿಲ ಅಂತ ಒದ್ದಾಡ್ಬೇಕು. ನನ್ ಕೈಲಿ ಈ ಪ್ರೆಸಿಡೆಂಟ್ ಜಾಗನ ನಿಭಾಯಿಸಕ್ ಆಗೋದಿಲ್ಲ ಅಂತ ಮತ್ತೆ ನನ್ ಕಾಲಿಗೆ ಬಂದ್ ಬೀಳ್ಬೇಕು. ಹಾಗೇನಾದ್ರೂ ಮಾಡ್ಬೇಕಲ್ಲ. ಅಪ್ಪ, ಜನ್ರು ಈ ಮನೇಲಿ ಅವ್ಳು ಹೇಳ್ದಂಗೆ ಕುಣಿತಿದಾರೆ. ನೀವ್ ಹೇಳ್ದಂಗ್ ಮಾಡೋದು ಕಷ್ಟ ಅನ್ಸುತ್ತಪ್ಪ. ದಡ್ಡಿ ನೀನು. ಆ ಮನೇಲಿ ಯಾರು ಎತ್ ಕಟ್ಟಕ್ ಆಗಲ್ಲ ಅಂದ್ರೆ ಏನಾಯ್ತು? ಪಕ್ಕದಲ್ಲೇ ಅವ್ರ ಮನೆಯವ್ರು ಇಲ್ವಾ? ಅವ್ರಿಗೆ ಬೆಂಕಿ ಹಚ್ಚು, ಅದ್ರ ಶಾಖ ಇವಳು ತಟ್ಟತ್. ಅವಳ ಮನೆಯವರು ಉಳ್ಕೊಳಕ್ ಜಾಗ ಇಲ್ದೆ ಬೀದಿ ಪಾಲಾಗ್ತಾರೆ ಅನ್ನೋ ಸಿಚುವೇಶನ್ ಬರ್ಬೇಕು. ಆಗ ಸ್ವಾತಿ ಎದುರ್ಕೊಂಡು ನನ್ನ ಹತ್ರ ಬರ್ತಾಳೆ ಬೇಡ್ಕೊಳಕ್ಕೆ. ಮುಂದೆ ಏನ್ ಮಾಡ್ತೀನಿ ಅಂತ ನಿನ್ಗೆ ಗೊತ್ತಲ್ವ? ಸರಿಯಪ್ಪ, ನನ್ಗೆಲ್ಲಾ ವ್ಯವಸ್ಥೆ ಮಾಡ್ತೀನಿ, ನೀವ್ ರಿಲ್ಯಾಕ್ಸ್ ಆಗಿರಿ. ಓಕೆ, ಬಾಯ್. ಅಜ್ಜಿ, ಟ್ಯಾಬ್ಲೆಟ್. ಬೈಲಿ ಕುತ್ಕೋ ಬಸ್. ಟ್ಯಾಬ್ಲೆಟ್ ತಗೊಂಡು ಆಯ್ತಲ್ಲ, ಮತ್ತೆ ನೀನ್ ಕೋಪ ಮಾಡ್ಕೊಂಡು ಕೂಗಾಡ್ಬೇಡ್ವು. ಯಾಕೆ ಕೂಗಾಡ್ಬಾರ್ದು? ಅಲ್ಲ, ಯಾಕೆ ಕೂಗಾಡ್ಬಾರ್ದು? ಏನ್ ಮಾಡ್ತಿದ್ದೆ ನೀನು? ನಿಮ್ಮಿಬ್ರನ್ನ ಕಣ್ಣಿಟ್ಟು ನೋಡ್ಕೋತಿದ್ದೀನಿ. ನೀನು ಇವ್ರ ಜೊತೆ ಸೇರ್ಕೊಂಡು ರೋಡ್ ಸೈಡ್ ಫುಡ್ ತಿಂತ ಇದೀಯಾ? ವಂಶ ಅವ್ರೆ, ನಾನೇನ್ ಬೇಕಂತ ಮಾಡಿಲ್ಲ. ಅಷ್ಟಕ್ಕೂ ನಾನು ಆಲ್ರೆಡಿ ಸಾರಿ ಕೇಳಿದ್ನಲ್ಲ. ಸಾರಿ ಕೇಳ್ಬಿಟ್ರ? ಹಾಗಿಂದ ಆಗೋಯ್ತು ಕಣೋ. ಇನ್ನೇನು ಬೆಟ್ಟನ ತಲೆ ಮೇಲೆ ಬಿದ್ದವ್ರ ತರ ಆಡ್ತೀಯಾ? ನೋಡು, ನನಗೆ ನಿಮ್ಮಿಬ್ರನ್ ಬಿಟ್ರೆ ಬೇರೆ ಯಾರು ಇಲ್ಲ. ಇಬ್ರಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಾನು ಒದ್ದಾಡ್ಬಿಡ್ತೀನಿ. ಅರ್ಥ ಮಾಡ್ಕೊ.
ಇದನ್ನ ವಾರ್ನಿಂಗ್ ಆದ್ರು ಅನ್ಕೋ. ಅವ್ರ ಹೆಲ್ತ್ ವಿಷಯದಲ್ಲಿ ಏನಾದ್ರು ಆಟ ಆಡಿದ್ರೆ ನಾನ್ ಸುಮ್ನೆ ಇರಲ್ಲ. ಅಲ್ಲ ನನ್ ಮಾತ್ ಮುಗ್ದಿಲ್ಲ. ನೀನ್ ನನ್ ಮೇಲೆ ಕೋಪ ಇದ್ರೆ ನನ್ ಮೇಲೆ ತೀರಿಸ್ಕೊ. ಅವ್ರ ಹೆಲ್ತ್ ವಿಚಾರದಲ್ಲ. ಅವ್ರ ಹೆಲ್ತ್ ವಿಚಾರ ಅಂತ ಬಂದ್ರೆ ಯಾರನ್ನು ಸುಮ್ನೆ ಬಿಡ. ನಂಗೂ ತಾತನ ಹೆಲ್ತ್ ಮೇಲೆ ನಿಮ್ಮಷ್ಟೇ ಕೇರ್ ಇದೆ ವಂಶಿ ಅವರೇ. ಆ ಕೇರ್ ನಾನು ನೋಡಿದ್ನಲ್ಲ, ಚೆನ್ನಾಗಿ ತೋರುತ್ತೆ ಎಷ್ಟ್ ಕೇರ್ ಇದೆ ಅಂತ. ವಂಶಿ, ಸ್ವಾತಿ ಇಷ್ಟ ದಿನ ತಾತನ ಚೆನ್ನಾಗೇ ನೋಡ್ಕೊಂಡಿದ್ದಾಳೆ. ಯಾಕೆ ಅವಳ ಮೇಲೆ ಆಗ್ರಹಿಕ್ತೀಯಾ? ನನಗೆ ಗೊತ್ತಿಲ್ಲ. ಡಾಕ್ಟರ್ ಏನ್ ಹೇಳಿದಾರೋ ಅದನ್ನ ಇಬ್ರು ಫಾಲೋ ಮಾಡ್ಬೇಕು. ಈ ವಿಷಯದಲ್ಲಿ ಕಾಂಪ್ರಮೈಸ್ ಆಗಲ್ಲ, ಅರ್ಥ ಆಯ್ತಾನೆ? ಸ್ವಾತಿ, ಏನು ಬೇಜಾರು ಮಾಡ್ಕೋಬೇಡ. ಅವನ್ ಹಾಗೆ ಅಂತ ಗೊತ್ತು ತಾನೆ. ವಂಶಿ ಸ್ವಾತಿ ಅವ್ರಿಗೆ ಇಷ್ಟೊಂದು ರೂಢಾಗಿ ಮಾತಾಡ್ತಾ ಇದ್ದಾನಲ್ಲ, ಇದನ್ನೆಲ್ಲ ಕೇಳಿಸ್ಕೊಂಡು ನನಗೆ ಇಷ್ಟೊಂದು ಬೇಜಾರಾಗ್ತದೆ. ಪಾಪ ಸ್ವಾತಿ ಅವ್ರಿಗೆ ಇನ್ನೆಷ್ಟು ಬೇಜಾರಾಗಿರ್ಬೇಡ. ಒಂದ್ ರೀತಿಲಿ ಎಲ್ಲದಕ್ಕೂ ನಾನೇ ಕಾರಣನು. ಈ ಸ್ವಾತಿಗೆ ಕಾಮನ್ ಸೆನ್ಸ್ ಇಲ್ಲ ಅನ್ಸುತ್ತೆ. ಎಲ್ಲದನ್ನು ಹುಡುಗಾಟ. ಅದೆಲ್ಲಿಂದ ಗಂಟ್ ಬಿದ್ಲು. ಏನಾಯ್ತು? ಯಾರಿಗೂ ಬೈಕೋತಾ ಇದೆಯಾ? ಇನ್ಯಾರಿಗೆ? ನನ್ನ ಹೆಂಡತಿಗೆ. ದೇವ್ರು ಈ ಹುಡುಗಿರಿಗೆ ಬುದ್ಧಿ ಕುರಿದನ್ ಕಣೋ. ಹೇಗೆ ಯೂಸ್ ಮಾಡೋದು ಹೇಳ್ಕೊಟ್ಟಿಲ್ಲ. ಬೇರೆಯವ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ ಕಣೋ. ಆದ್ರೆ ಸ್ವಾತಿ ಅವ್ರಿಗೆ ಒಳ್ಳೆ ಮನ್ಸಿದೆ. ಅವ್ರು ಏನೇ ಕೆಲಸ ಮಾಡಿದ್ರು ಅದರಿಂದ ಒಳ್ಳೆ ಉದ್ದೇಶ ಇರುತ್ತೆ. ನೀನ್ ಎಲ್ರ ಮುಂದೆ ಬೈದಿದ್ದು ನನ್ಗೆ ಯಾಕೋ ಸರಿ ಅನ್ಸ್ಲಿಲ್ಲ. ನನಗೆ ನನ್ನ ಅಜ್ಜಿ ತಾತ ಹಿಂದಿ ಇಂಪಾರ್ಟೆಂಟ್ ಅಷ್ಟೇ. ಅದಿಗೂ ಚೆನ್ನಾಗಿ ಗೊತ್ತು ತಾನೆ. ಒಂದ್ ದಿನದಲ್ಲಿ ಎಲ್ಲ ಹಾಳು ಮಾಡ್ಬಿಡ್ತೀನಿ. ಅಂತದ್ದೇನಾಯ್ತೋ ಇವಾಗ? ತಾತನ್ ವಾಕಿಂಗ್ ತಾನೇ ಕರ್ಕೊಂಡೋಗಿದ್ದು. ಬರೀ ವಾಕಿಂಗ್ ಆಗಿದ್ರೆ ನಾನು ರಿಯಾಕ್ಟ್ ಮಾಡ್ತಾ ಇರ್ಲಿಲ್ಲ. ರೋಡ್ ಸೈಡ್ಗೆ ಇಡ್ಲಿ ತಿನ್ನಿಸ್ತಿಲ್ಲ. ಅದ್ ಯಾವಾಗ ಮಾಡಿದ್ದೋ ಏನೋ. ಇನ್ನೊಂದು ವಿಷಯ ಗೊತ್ತಾ? ಅವಳು ಟಾಪಿಕ್ ಬೇರೆ ಕೊಟ್ಟಿಲ್ಲ. ಇದು ತಪ್ಪು ತಾನೆ? ಆಯ್ತು, ಅವ್ರು ಮಾಡಿದ ತಪ್ಪೆ. ಅವ್ರು ಸಾರಿ ಕೇಳಿದ್ಮೇಲೂ ಎಲ್ರ ಮುಂದೆ ಬೈದಲ್ಲ, ಅದು ತಪ್ಪಲ್ವಾ? ನೀನ್ ಯಾಕೋ ನಿನ್ ಗರ್ಲ್ ಫ್ರೆಂಡ್ ಬೈದಿದ್ಯ ಅಂತ ರಿಯಾಕ್ಟ್ ಮಾಡ್ತಿದ್ಯಾ? ನೋಡು, ಗಂಡ ಹೆಂಡ್ತಿ ಮಧ್ಯೆ ಇದೆಲ್ಲ ಕಾಮನ್. ಸ್ವಲ್ಪ ಆರಾಮಾಗಿರು. ನೋಡು ವಂಶಿ, ಅಜ್ಜಿ ತಾತನ ಮೇಲೆ ನಿನ್ಗಿರೋ ಪ್ರೀತಿ ಕಾಳಜಿ ನನ್ಗೆ ಅರ್ಥ ಆಗುತ್ತೆ. ಆದ್ರೆ ಸ್ವಾತಿ ಅವ್ರನ್ನ ಬೈಯೋಕಿನ್ನ ಮುಂಚೆ ಸ್ವಲ್ಪ ಯೋಚನೆ ಮಾಡು. ಏಯ್, ಅವಳೇ ಬೇಜಾರ್ ಮಾಡ್ಕೊಂಡಿಲ್ಲ. ಬಂದ್ ಮಾತಾಡ್ತೀನಿ. ಈ ನಿತಿನ್ಗೆ ಏನಾಗಿದೆ? ಸ್ವಾತಿ ಮದ್ವೆ ಆಗಿದ್ರು ಅವಳ ಮೇಲಿನ ಮೋಹ ಇನ್ನೂ ಕಡಿಮೆ ಆಗಿಲ್ಲ. ನಾನೇನಾದ್ರೂ ಈಗ ಸುಮ್ನೆ ಕೂತ್ಕೊಂಡ್ರೆ ದೊಡ್ಡ ಅವಂತ್ರನೇ ಆಗೋಗುತ್ತೆ. ಅಮ್ಮ, ಏನಮ್ಮ ಇಷ್ಟು ಗಮ್ಮ ಗಮ್ಮ ಅಂತಿದೆ? ಏನ್ ಮಾಡ್ತಿದ್ಯಾ? ಪುಳಿಯೋಗರೆ ಮಾಡ್ತಾ ಇದ್ದೀನಿ. ಹೋಗಿ ಎಲ್ಲಾರ್ನು ಕರಿ. ಬೇಗ ತಗೊಂಬ, ಎಲ್ಲರಿಗೂ ಒಟ್ಟಿಗೆ ಹಾಕು ಅಂತ. ಅಜ್ಜಿ, ಪ್ರೀತಿ, ಬೇಗ ಬಾರೆ. ಅಮ್ಮ ಬೇಗ, ಹಸು ಆಗ್ತಾ ಇದೆ. ಏಯ್ ಪ್ರೀತಿ, ತರ್ತಾರ ಇರಿ, ಸ್ವಲ್ಪ ತಾಳ್ಮೆಯಿಂದ ಇರು. ಹೋಗ ಪ್ರೀತಿ. ಸಪ್ತಾಗಿದೆ ಅಮ್ಮ. ಹೌದು ಕಣೆ ಪದ್ಮ, ನಮ್ ಸ್ವಾತಿಗೆ ನೀನ್ ಮಾಡೋ ಪುಳಿಯೋಗರೆ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಪದ್ಮ? ಹೌದು ಅಜ್ಜಿ. ಅಮ್ಮ ಏನಾರು ಪುಳಿಯೋಗರೆ ಮಾಡಿದ್ರೆ ಸ್ವಾತಿ 3 ಹೊತ್ತು ತಿಂತಿದ್ಲು. ಸ್ವಾತಿಗಷ್ಟೇ ಅಲ್ಲಮ್ಮ, ನಿಮ್ಮ ಅಪ್ಪನಿಗೂ ನಾನ್ ಮಾಡೋ ಪುಳಿಯೋಗರೆ ಅಂದ್ರೆ ತುಂಬಾ ಇಷ್ಟ. ಕೇಳಿ ಕೇಳಿ ಬಡ್ಸ್ಕೊಂಡ್ ತಿನ್ನೋರು. ಅಮ್ಮ, ಆ ಸ್ವಾತಿ ಮಾತ್ರ ನೀನ್ ಮಾಡೋ ಅಡ್ಗೆನ ಇಷ್ಟಪಟ್ಟು ತಿಂತಿದ್ಲಾ? ನಮ್ಗೂ ನೀನ್ ಮಾಡೋದೆಲ್ಲ ಇಷ್ಟ ತಾನೆ. ಆ ಸ್ವಾತಿ ಹೆಸರು ತಗೊಳ್ಳಿಲ್ಲ ಅಂದ್ರೆ ನಿನಗ್ ತಿಂದನ್ನ ಅರ್ಗಲ್ಲ ಅಲ್ವಾ? ಸ್ವಾತಿ ಮೇಲೆ ನಿನ್ ಕೋಪ ಇದೆ ಅನ್ಕೊಂಡಿದ್ದೆ, ಆದ್ರೆ ಇಷ್ಟೊಂದು ದ್ವೇಷ ಮಾಡ್ತೀಯ ಅಂತ ನಂಗೆ ಗೊತ್ತಿರ್ಲಿಲ್ಲ. ನಿನ್ ತಂಗಿ ಕಣೆ. ಇದನ್ನೆಲ್ಲ ಇಲ್ಲಿಗೆ ನಿಲ್ಸ್ಬಿಡು. ಸ್ವಲ್ಪ ಸಮಾಧಾನವಾಗಿರು. ಅಮ್ಮ, ನಿನಗ್ ನಾನ್ ಏನೇ ಮಾಡಿದ್ರು, ಎಷ್ಟೇ ಮಾಡಿದ್ರು ಆ ಸ್ವಾತಿನೇ ಹೆಚ್ಚು ಅಂತ ನನಗ್ ತುಂಬಾ ಚೆನ್ನಾಗ್ ಗೊತ್ತು. ನೀವೆಲ್ರೂ ಏನ್ ಬೇಕಾದ್ರೂ ಅನ್ಕೊಳ್ಳಿ, ನಾನ್ ಇರೋದೇ ಹೀಗೆ. ಏನೇ ಪದ್ಮ, 3 ಹೊತ್ತು ಈ ಗೀತನ್ ಕೈಯಲ್ಲಿ ಬಯಸ್ಕೊಳ್ಳೋದೇ ಆಯ್ತಲ್ಲೇ. ಸರಿ ಅಮ್ಮ, ಸ್ವಾತಿ ಅಕ್ಕ ಪುಳಿಯೋಗರೆ ಇಷ್ಟ ಅಲ್ವಾ? ಡಬ್ಬಿಗ್ ಹಾಕೊಡು, ಅಜ್ಜಿ ಹಾಕೊಟ್ ಬರ್ಲಿ. ನಾನಾ ಬೆಳಕೇನೆ ಗೀತನ ಹತ್ರ ಅಷ್ಟೊಂದು ಬಯಸ್ಕೊಂಡಿದ್ದೀನಿ. ದೊಡ್ಡ ಮಂಗಳಾರತಿನೇ ಮಾಡಿದಾಳೆ. ನಾನ್ ಹೋಗಲ್ಲಪ್ಪ. ಪ್ರೀತಿ, ಅಜ್ಜಿ ಹೇಳಿದ್ ಕೇಳಿಸ್ಕೊಂಡೆ ಅಲ್ವಾ? ಬೇಡಮ್ಮ, ಸುಮ್ನೆ ಅವಳು ನೋಡಿದ್ರೆ ಬೈತಾಳಷ್ಟೇ. ಬೇಡ ಬಿಡ. ಅಮ್ಮ, ಅಮ್ಮ, ನೀನ್ ಸುಮ್ನೆ ಡಬ್ಬಿಗ್ ಹಾಕೊಂಬ, ನಾನ್ ಹೇಗೂ ಹೋಗ್ ಕೊಡ್ತೀನಿ. ಬೈತಾಳೆ ಕಣೆ ಅವಳು. ಪ್ಲೀಸ್ ಅಮ್ಮ, ಹೋಗ್ ಹಾಕೊಂಡ್ ಬಾ. ಪ್ರೀತಿ, ಹುಷಾರ್ ಕಣೆ. ಗೀತಾ ನೋಡಿದ್ರೆ ಎಲ್ಲಾರು ಬೈಸ್ಕೋತೀವಷ್ಟೇ. ಭಯ ಪಡ್ಬೇಡಮ್ಮ, ನಾನು ಹೇಗೋ ಕೊಟ್ಬರ್ತೀನಿ. ಪ್ರತಿ ಪುಟ್ಟ, ಅಮ್ಮ ಮನೇಲಿ ಪುಳಿಯೋಗರೆ ಮಾಡಿದ್ರು, ನಿಂಗಿಷ್ಟ ಅಂತ ತಗೊಂಡ್ ಬಂದೆ. ನೀನು ನಮ್ಮೆಲ್ಲರಿಗೂ ಹಬ್ಬಕ್ಕೆ ಅಂತ ಹೊಸ ಬಟ್ಟೆ ಕೊಡ್ಸ್ದೆ ಅಲ್ವಾ? ಅದಕ್ಕೆ ನಾನು ನಿಂಗೆ ರಿಟರ್ನ್ ಗಿಫ್ಟ್ ಆಗಿ ತಗೊಂಡ್ ಬಂದೆ. ಮದುವೆಗೆ ಇಷ್ಟ ದಿನ ಆಯ್ತು, ಅವಳ ಹನಿಮೂನ್ ಕರ್ಕೊಂಡು ಹೋಗೋದಲ್ವೇನೋ? ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಇಬ್ರು ಎಲ್ಲಾದ್ರೂ ಹನಿಮೂನ್ 1 ವಾರ ಹೋಗ್ ಬಂದ್ರು. ಇನ್ನೊಂದು ಮಾತಿಗೆ ಅವತ್ತವಳು ಫಂಕ್ಷನ್ ಬಂದ್ಲು. ನಿನ್ಗೆ ಅವಳು ತುಂಬಾ ಬೆಲೆ ಕೊಡ್ತಾಳೆ. ನೀನು ಅದೇ ರೀತಿ ನಡ್ಕೊಳ್ಳೋದು ನಿನ್ ಧರ್ಮ ಅಲ್ವೇನೋ?